ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಇಶು ಅಡ್ಗೆ ಮನೆ. ನಾನು ಬಂದಿರೋದು ಮತ್ತೊಂದು ಸೂಪರ್ ಟೇಸ್ಟಿಯಾಗಿರುವಂತಹ ರೆಸಿಪಿಯೊಂದಿಗೆ. ಎಗ್ ರೋಲು, ಡಬಲ್ ಎಗ್ ರೋಲು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮನೆಯಲ್ಲಿ ಈಸಿಯಾಗಿ ಒಂದು 4 ಎಗ್ನ ತೊಗೊಂಡು ನೀರಲ್ಲಿ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಬೇಯೋಕ್ಕಿಟ್ಟಿದ್ದೀನಿ. ಇವಾಗ ಮತ್ತೊಂದು ಕಡೆ ನಾವು ಗೋಧಿ ಹಿಟ್ಟನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಸಾಲ್ಟು ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಿಸ್ಬೇಕು. ಕಲಸಿದ ಮೇಲೆ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದು ಒಂದು 10 ನಿಮಿಷ ನೆನೆಯಕ್ಕೆ ಬಿಡಬೇಕು. ನೆನೆಯಕ್ಕೆ ಬಿಟ್ಟ ಮೇಲೆ ಮತ್ತೆ ಇವಾಗ ಹಿಟ್ಟನ್ನು ತಗೊಂಡು ಮತ್ತೊಂದು ಸರ್ತಿ ಚೆನ್ನಾಗಿ ನಾದಬೇಕು. ನಾದಿದ್ಮೇಲೆ ಉಂಡೆಗಳಾಗಿ ಭಾಗ ಮಾಡಿ ಇವಾಗ ನಾವು ಚಪಾತಿನ ಲಟ್ಟಿಸ್ಕೋಬೇಕು. ಚಪಾತಿನ ಲಟ್ಟಿಸ್ಕೊಂಡ್ಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ ಚಪಾತಿನ ಬೇಯಿಸಬೇಕು. ಬೇಯಿಸಿದ್ಮೇಲೆ ಚಪಾತಿ ಕೂಡ ರೆಡಿ ಆಯಿತು ನಮ್ಮದು. ಈ ಕಡೆ ಚಪಾತಿನ ಸೈಡಿಗೆ ಇಟ್ಟು ಇವಾಗ ನಮ್ಮ ಎಗ್ ಕೂಡ ಬಾಯ್ಲ್ ಆಗಿದೆ. ಅದನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಇವಾಗ ಅದು ಕೂಡ ಸೈಡಿಗೆ ಇಟ್ಟಿದ್ದೀನಿ. ಸೈಡಿಗೆ ಇಟ್ಟು ಇವಾಗ ಮತ್ತೊಂದು ಪಾತ್ರೆಯಲ್ಲಿ ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಅದರಲ್ಲಿ ನಾವು ಇವಾಗ 1 ಸ್ಪೂನ್ ಜೀರಾ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಆನಿಯನ್ ಮತ್ತು ಕಟ್ ಮಾಡ್ಕೊಂಡಿರುವಂತಹ ಒಂದೆರಡು ಗ್ರೀನ್ ಚಿಲ್ಲಿ ಕೂಡ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು. ಫ್ರೈ ಮಾಡಿದ ಮೇಲೆ ಇವಾಗ ನಾವು ಕಟ್ ಮಾಡ್ಕೊಂಡಿರುವಂತಹ ಎಗ್ನ ಅದರಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಇವಾಗ ಬೇಸಿಕ್ ಮಸಾಲೆಗಳು ಸೇರಿಸ್ಕೋಬೇಕು. 1 ಸ್ಪೂನ್ ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಅದನ್ನು ಬೇಯಕ್ಕೆ ಬಿಡಬೇಕು. ಬೇಯಕ್ಕೆ ಬಿಟ್ಟ ಮೇಲೆ ಇವಾಗ ಮತ್ತೆ 1 ಸ್ಪೂನ್ ಜೀರಾ ಪೌಡರ್, 1 ಸ್ಪೂನ್ ಕೊರಿಯಂಡರ್ ಪೌಡರ್, 1 ಸ್ಪೂನ್ ಗರಂ ಮಸಾಲ ಹಾಕಿ ಮತ್ತೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಮತ್ತೆ 1 ಸ್ಪೂನ್ ಸೋಯಾ ಸಾಸ್, 1 ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಹಾಕಿ ಲಾಸ್ಟಲ್ಲಿ ಕೊರಿಯಂಡರ್ ಸೇರಿಸ್ಕೊಂಡ್ರೆ ನಮ್ಮ ಸ್ಟಫಿಂಗ್ ಕೂಡ ರೆಡಿ ಆಯಿತು. ಇವಾಗ ಮತ್ತೊಂದು ಬೌಲ್ನಲ್ಲಿ ಒಂದು 2 ಎಗ್ನ ಒಡೆದು ಅದರಲ್ಲಿ 1 ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಯಾನ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ಎಗ್ ಆಮ್ಲೆಟ್ನ ನಾವು ರೆಡಿ ಮಾಡ್ಕೋಬೇಕು. ಎಗ್ ಆಮ್ಲೆಟ್ ಸ್ವಲ್ಪ ಬೇಯಿಸಿದ ಮೇಲೆ ಇವಾಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಚಪಾತಿನ ಅದ್ರ ಮೇಲೆ ಹಾಕಿ ಎರಡು ಕಡೆನೂ ಸ್ವಲ್ಪ ಬೇಯಿಸಬೇಕು. ಚೆನ್ನಾಗಿ ಬೇಯಿಸಿದ ಮೇಲೆ ಇವಾಗ ಅದನ್ನು ತೆಗೆದು ಸೈಡಿಗೆ ಇಟ್ಟು ಹೀಗೆ ನಾವು ಡಬಲ್ ಎಗ್ ಬೇಕು ಅಂದರೆ ಡಬಲ್ ಎಗ್ನ ಮಾಡ್ಕೋಬೋದು, ಸಿಂಗಲ್ ಎಗ್ ಬೇಕು ಅಂದರೆ ಸಿಂಗಲ್ ಎಗ್ ಕೂಡ ಮಾಡ್ಕೋಬೋದು. ಇವಾಗ ಅದನ್ನು ತೆಗೆದು ಒಂದು ಪ್ಲೇಟ್ನಲ್ಲಿ ಹಾಕಿ ಈಗ ನಾವು ರೆಡಿ ಮಾಡ್ಕೊಂಡಿರುವಂಥ ಸ್ಟಫಿಂಗ್ನ ಮಧ್ಯದಲ್ಲಿಟ್ಟು ನೀವು ಎಷ್ಟು ಬೇಕೋ ಅಷ್ಟು ಸ್ಟಫಿಂಗ್ನ ಹಾಕ್ಕೊಳ್ಬೋದು. ಮಧ್ಯದಲ್ಲಿಟ್ಟು ಅದ್ರ ಮೇಲೆ ಸ್ವಲ್ಪ ಆನಿಯನ್ನ ಹಾಕಿ ಡೆಕೋರ್ ಮಾಡಿ ಅದನ್ನು ರೋಲ್ ಮಾಡಿ ಒಂದು ಟಿಶ್ಯೂ ಪೇಪರ್ನಲ್ಲಿ ಸುತ್ತಿ ಕೊಟ್ಟರೆ ರೆಡಿ ಆಯಿತು ನಮ್ಮ ಸೂಪರ್ ಟೇಸ್ಟಿಯಾಗಿರುವಂಥ ಡಬಲ್ ಎಗ್ ರೋಲ್. ಮನೆಯಲ್ಲೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು. ನಾನು 2 ಮಾತ್ರ ಮಾಡಿದ್ದೆ, ಒಂದು ಡಬಲ್ ಎಗ್ ರೋಲ್, ಒಂದು ಸಿಂಗಲ್ ಎಗ್ ರೋಲ್. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ.